ಮಿತ್ರರೇ, ತಮಗೆಲ್ಲ ಭಾರತ ವೈಭವ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಭಾರತದ ಮೇಲೆ ಅಮೆರಿಕ ಬಳಸುತ್ತಿದ್ದ ಸುಂಕಾಸ್ತ್ರ ಮಂಕಾಗಿದ್ದು, ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕಕ್ಕೆ ರಫ್ತಾಗುವ ಭಾರತದ ಸರಕುಗಳ ಮೇಲಿನ 50% ಸುಂಕವನ್ನು 18% ಇಳಿಸುವುದಾಗಿ ನೀಡಿರುವ ಹೇಳಿಕೆ ಕುರಿತು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಭಾರತ ದೇಶ ರಷ್ಯಾದಿಂದ ತೈಲ ಖರೀದಿಯನ್ನು ಕಡಿತಗೊಳಿಸಿ ವ್ಯಾಪಾರ ಅಡೆತಡೆಗಳನ್ನು ನಿವಾರಿಸಬಹುದೆಂಬ ನಿರೀಕ್ಷೆಯಲ್ಲಿ ಅಮೆರಿಕವಿದ್ದು, ಭಾರತ ವೆನೆಜುವೆಲಾದಿಂದ ತೈಲ ಖರೀದಿಸಬಹುದಾಗಿದೆ. ತಂತ್ರಜ್ಞಾನ, ಕೃಷಿ, ಇತರ ಉತ್ಪನ್ನಗಳ ಜೊತೆಗೆ ಕಲ್ಲಿದ್ದಲು ಸೇರಿದಂತೆ 500 ಶತಕೋಟಿ ಮೌಲ್ಯದ ಅಮೆರಿಕದ ಇಂಧನವನ್ನು ಖರೀದಿಸಬಹುದಾಗಿದೆ. ಭಾರತ ದೇಶ ರಷ್ಯಾದಿಂದ ತೈಲ ಖರೀದಿಯನ್ನು ಕಡಿತಗೊಳಿಸುವುದಾಗಿ ಎಲ್ಲಿಯೂ ಕೂಡ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಅಷ್ಟೇ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿಯವರ ರಾಷ್ಟ್ರೀಯ ಸಾರ್ವಜನಿಕ ಹಿತಾಸಕ್ತಿಯನ್ನು ಮುಂಚೂಣಿಯಲ್ಲಿ ಇಟ್ಟುಕೊಂಡು ಬಲಿಷ್ಠ ಭಾರತದ ಭವಿಷ್ಯವನ್ನು ರೂಪಿಸುವ ಕಡೆಗೆ ಈ ಒಪ್ಪಂದ ಸಾಗಲಿದೆ. ಜಾಗತಿಕ ವ್ಯಾಪಾರ ಪಾಲುದಾರ ರಾಷ್ಟ್ರಗಳಾದ ಬ್ರಿಟನ್, ಯುರೋಪಿಯನ್ ಯೂನಿಯನ್, ಚೀನಾ, ಕೆನಡಾದಂತಹ ರಾಷ್ಟ್ರಗಳು ಭಾರತದೊಂದಿಗೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿರುವುದರಿಂದ ಮೆತ್ತಗಾದ ಅಮೆರಿಕ ಭಾರತವನ್ನು ಸುಂಕಾಸ್ತ್ರದ ಮೂಲಕ ಬೆದರಿಸುವ ಪ್ರಯತ್ನಕ್ಕೆ ಹಿನ್ನಡೆಯಾಗಿದೆ. ಆದ್ದರಿಂದ ಭಾರತದೊಂದಿಗೆ ಸಂಬಂಧ ಸುಧಾರಿಸಿಕೊಳ್ಳುವ ಬಯಕೆ ಅಮೆರಿಕ ಅಧ್ಯಕ್ಷ ವ್ಯಕ್ತಪಡಿಸಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲಿನ ಸುಂಕವನ್ನು 50% 18% ಇಳಿಸುವ ಕುರಿತು ಹೇಳಿಕೆಯನ್ನು ನೀಡಿರುವುದರಿಂದ ಭಾರತದ ರೂಪಾಯಿ ಮೌಲ್ಯ 1.2% ಏರಿಕೆ ಕಂಡು ಷೇರುಪೇಟೆಯಲ್ಲಿ ನಿಫ್ಟಿ 750 ಪಾಯಿಂಟ್ಗಳೊಂದಿಗೆ ಜಿಗಿತ ಕಂಡಿತು. ಸೆನ್ಸೆಕ್ಸ್ 2400 ಪಾಯಿಂಟ್ಗಳೊಂದಿಗೆ ಏರಿಕೆಯನ್ನು ದಾಖಲಿಸಿತು. ಭಾರತ ಮತ್ತು ಅಮೆರಿಕ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿದ್ದು, ವಿಶ್ವದ ಆರ್ಥಿಕತೆಯಲ್ಲಿ 1ನೇ ಮತ್ತು 4ನೇ ಸ್ಥಾನವನ್ನು ಅಲಂಕರಿಸಿವೆ. ಈ ಎರಡು ರಾಷ್ಟ್ರಗಳು ಒಟ್ಟಿಗೆ ಕೆಲಸ ಮಾಡುವುದರಿಂದ ಆ ದೇಶದ ಜನರಿಗೆ ಪ್ರಯೋಜನವಾಗುವುದು. ಅಮೆರಿಕದ ವ್ಯಾಪಾರವನ್ನು ಹೆಚ್ಚಿಸುವ ಒಪ್ಪಂದದ ಭಾಗವಾಗಿ ಭಾರತವು ರಷ್ಯಾದ ಕಚ್ಚಾ ತೈಲ ಖರೀದಿಯನ್ನು ನಿಲ್ಲಿಸುವುದಾಗಿ ಅಮೆರಿಕ ಅಧ್ಯಕ್ಷೆ ಘೋಷಿಸಿದ ನಂತರ ಕ್ರೆಮ್ಲಿನ್ ಭಾರತದೊಂದಿಗಿನ ತನ್ನ ಕಾರ್ಯತಂತ್ರದ ಪಾಲುದಾರಿಕೆಯ ಮಹತ್ವವನ್ನು ಒತ್ತಿ ಹೇಳಿದೆ. ನವದೆಹಲಿಯೊಂದಿಗೆ ಸಂಬಂಧಗಳನ್ನು ಬೆಳೆಸುವ ತನ್ನ ಬದ್ಧತೆಯನ್ನು ಮತ್ತು ಕಾರ್ಯತಂತ್ರದ ಶಸ್ತ್ರಾಸ್ತ್ರ ಸಂವಾದದಲ್ಲಿ ತೊಡಗಿಸಿಕೊಳ್ಳುವ ತನ್ನ ಇಚ್ಛೆಯನ್ನು ರಷ್ಯಾ ಪುನರುಚ್ಚರಿಸಿದೆ. NDA ಸಂಸದೀಯ ಪಕ್ಷದ ಸಭೆಯಲ್ಲಿ ಈ ಕುರಿತು ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಭಾರತ ಅಮೆರಿಕ ಒಪ್ಪಂದ ರಾಷ್ಟ್ರದ ಹಿತದೃಷ್ಟಿಯಿಂದ ದೊಡ್ಡ ನಿರ್ಧಾರವೆಂದಿದ್ದಾರೆ. ಭಾರತ ಅಮೆರಿಕದ ಸುಂಕ ಕಡಿತ ಒಪ್ಪಂದ ಅಂತಿಮವಾಗಬೇಕಿದ್ದು, ಜಂಟಿ ಹೇಳಿಕೆಯ ನಂತರ ಒಪ್ಪಂದಕ್ಕೆ ಸಹಿ ಬೀಳಲಿದೆ. ನಂತರದಲ್ಲಿ ತಾಂತ್ರಿಕ ಪ್ರಕ್ರಿಯೆಗಳು ಮುಕ್ತಾಯಗೊಳ್ಳುತ್ತವೆ. ಇದು ಮಿತ್ರರೇ, ಭಾರತ ಅಮೆರಿಕದ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಿಸಿದ ಮಾಹಿತಿ. ಮತ್ತೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.